ಇಲ್ಲೇನ್ ಮಾಡ್ತಿದ್ದೀರಾ? ಮಾಡೋ ಕೆಲಸ ಇಲ್ಲ, ಮಾಲಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಯಾರಲ್ಲ ಅವಳು ಹುಡುಗಿ? ಅಮ್ಮ ಮನೇಲಿ ಕೆಲಸ ಹೇಳಲ್ವಾ? ಮನೆಗೆ ಹೋದ್ರೆ ಹೇಳ್ತಾರೆ, ಅದಕ್ಕೆ ಮನೆಗೆ ಬೇಗ ಹೋಗೋದೇ ಇಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗಂಡು ನೋಡಕ್ಕೆ ಹೆಣ್ಣಿನ ಮನೆ ಕಡೆಯವ್ರು ಯಾಕೆ ಬರಲ್ಲ? ಹೆಣ್ಣು ಯಾಕೆ ಬರಲ್ಲ? ಏನಂದೆ, ಇನ್ನೊಂದ್ಸಲ ಹೇಳು. ಗಂಡು ನೋಡಕ್ಕೆ ಹೆಣ್ಣಿನ ಮನೆ ಕಡೆಯವ್ರು ಯಾಕೆ ಬರಲ್ಲ? ಹುಡುಗರು ನೋಡಿ ಮಾಲಲ್ಲೂ ಸರಿ ಹುಡುಗರೇ ಹುಡುಗಿ ನೋಡಕ್ ಹೋಗ್ತಾರೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ನಿಮ್ಮ ಹತ್ರ ಏನಿಲ್ಲ. ಕ್ವೆಶನ್ಸ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ವಾಪಸ್ ಬನ್ನಿ, ಈ ಲೋಕಕ್ಕೆ ತುಂಬಾ ಹಿಸ್ಟ್ರಿ ಹಿಂದೆ ಹೋಗ್ಬಿಟ್ರಿ. ವಾಪಸ್ ಬನ್ನಿ. ಬಂದೆ ಹೇಳಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಅನ್ನ ಮಾಡಕ್ಕಾಗ್ದೇ ಇರೋ ಅಕ್ಕಿ ಯಾವುದು? ಬಾಸ್ಮತಿ ಅಕ್ಕಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ? ಹೋಗ್ಮಾ. ಹಾಯ್, ಹಾಯ್, ನಿಮ್ಮ ಹೆಸರು? ಸರ್ವೇಶ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸುದೀಪ್ ಅಂತ. ಕಾವ್ಯ, ನಿಹಾರಿಕಾ. ಓಕೆ, ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸಾ? ಹೌದು. ಯಾವ ಕಾಲೇಜ್ ಸ್ಟೂಡೆಂಟ್ಸ್? ಶೇಷಾದ್ರಿಪುರ. ಶೇಷಾದ್ರಿಪುರಂ ಅಲ್ಲಿ ಓದ್ತಿರೋರು ಇಲ್ಲೇನ್ ಮಾಡ್ತಿದ್ದೀರಾ? ಮಾಲೆ ಐತೆ. ಕ್ಲಾಸ್ ಮುಗೀತು, ಮಾಡೋ ಕೆಲಸ ಇಲ್ಲ, ಮಾಲಲ್ಲಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ದೀವಿ. ಮಾಡಕ್ ಕೆಲಸ ಇರ್ಲಿಲ್ವಾ? ಅಮ್ಮ ಮನೇಲಿ ಕೆಲಸ ಹೇಳಲ್ವಾ? ಸದ್ಯಕ್ಕೇನು ಹೇಳಿಲ್ಲ, ಮನೆಗೆ ಹೋದ್ರೆ ಹೇಳ್ತಾರೆ, ಅದಕ್ಕೆ ಮನೆಗೆ ಬೇಗ ಹೋಗೋದೇ ಇಲ್ಲ. ಓಹೋ, ನೀವು? ಹಂಗೇನಿಲ್ಲ, ಫ್ರೆಂಡ್ಸ್ ಎಲ್ಲ ಈಚೆ ಬಂದ್ವಲ್ಲ ಅಂತ ಹಂಗೆ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀವಿ ಮಾಲ್ಗೆ. ಓಕೆ, ಹುಡುಗಿ ಜೊತೆ ಸುತ್ತಕ್ಕೆ ಹೋಗಿಲ್ಲ? ಹುಡುಗಿರಂತ ಹಂಗಲ್ಲ ಏನಿಲ್ಲ, ಎಲ್ಲರೂ ಫ್ರೆಂಡ್ಸೇ. ಓಕೆ, ನಾನು ಕೆಲವು ಫನಿ ಕ್ವೆಶನ್ಸ್ನ ಕೇಳ್ತೀನಿ, ಅದಕ್ಕೆ ಆನ್ಸರ್ಸ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಬನ್ನಿ. ಸುದೀಪ್ ಅಲ್ವಾ? ಕಿಚ್ಚ ಸುದೀಪ? ಹಂಗೇನಿಲ್ಲ, ಸುದೀಪ್ ಅಷ್ಟೇ. ಹಂಗೆ ಇಟ್ಕೊಳ್ಳಿ. ಓಕೆ, ನಾನು ಕ್ವೆಶನ್ ಏನಪ್ಪ ಅಂದರೆ, ಈಗ ಯೂಶಲಿ ಹೆಣ್ಣು ನೋಡೋಕ್ಕೆ ಗಂಡಿನ ಮನೆ ಕಡೆಯವರು ಹೋಗ್ತಾರೆ, ಗಂಡು ಸಮೇತ. ಅದೇ ಗಂಡು ನೋಡೋಕ್ಕೆ ಹೆಣ್ಣಿನ ಮನೆ ಕಡೆಯವ್ರು ಯಾಕೆ ಬರಲ್ಲ? ಹೆಣ್ಣು ಯಾಕೆ ಬರಲ್ಲ? ಯಾಕೆ ಬರಲ್ಲ? ಅವ್ರಿಗೆ ಏನು ಗೊತ್ತಿರುತ್ತೆ ಬಂದು ನೋಡೋಕ್ಕೆ ಗಂಡನ್ನ? ಏನು ಗೊತ್ತಿರುತ್ತೆ ಅಂದರೆ, ಹುಡುಗ ಬಂದು ಹುಡುಗಿ ನೋಡಲ್ವಾ? ಹಾಗೆ ಹುಡುಗಿ ಯಾಕೆ ಹುಡುಗನ ನೋಡಲ್ಲ? ಆ ಕಾಲದಿಂದ ಹಂಗೆ ಅಲ್ವಾ ರೀ, ಇವಾಗ ಎಲ್ಲರೂ ಹುಡುಗಿ ನೋಡೋಕ್ಕೆ ಹೋಗ್ತಾರೆ. ಹುಡುಗರು ನೋಡಿ ಮಾಲಲ್ಲೂ ಸರಿ ಹುಡುಗರೇ ಹುಡುಗಿ ನೋಡೋಕೆ ಹೋಗ್ತಾರೆ. ಈಗ ಗಂಡು ನೋಡೋಕ್ಕೂ ಸರಿ, ಫಾರ್ಮಲ್ಲೂ ಸರಿ ಇನ್ಫಾರ್ಮಲ್ಲೂ ಸರಿ, ಎಲ್ಲ ಗಂಡಸೇ ಹೋಗ್ತಾರೆ. ಅಂದರೆ ಈಗ ನಿಮ್ಮ ಪ್ರಕಾರ ಹುಡುಗರು ಬರ್ಗೆಟ್ಟಿರ್ತಾರೆ, ಅದಕ್ಕೆ ಹುಡುಗಿರು ಟ್ಯಾಲೆಂಟೆಡ್. ಹುಡುಗರು ಬರ್ಗೆಟ್ಟಿರ್ತಾರಲ್ಲ ಹುಡುಗಿರು ಟ್ಯಾಲೆಂಟೆಡು, ಏನಾದರೂ ಮಾಡಿ ಹೇಳ್ಕೊತಾರೆ. ಅದು ಆ ಕಾಲದಿಂದ ಫಾರ್ಮಲಿಂದ ಇನ್ಫಾರ್ಮಲ್ ತನಕ ಹಂಗೆ ಬಂದ್ಬಿಟ್ಟಿದೆ ಅದು. ಹೌದಾ? ಓಕೆ, ನಿಮ್ಮ ಹತ್ರ? ಏನಿಲ್ಲ. ಕ್ವಶನ್ ರಿಪೀಟ್ ಮಾಡಿ. ಹುಡುಗಿ ನೋಡಕ್ಕೆ ಹುಡುಗನ ಮನೆ ಕಡೆಯವ್ರು ಹೋಗ್ತಾರಲ್ವಾ, ಅದೇ ಥರ ಹುಡುಗನ ನೋಡಕ್ಕೆ ಹುಡುಗಿ ಮನೆ ಕಡೆಯವ್ರು ಯಾಕೆ ಬರಲ್ಲ? ಅವ್ರಿಷ್ಟ ಅನ್ಕೊಂತೀನಿ. ಬಂದರೆ ಇನ್ನೇನು ಯಾತದು ಗೊತ್ತಾಗ್ತಿಲ್ಲ ನನಗೆ. ಕ್ವಶನೇ ಅರ್ಥ ಆಗ್ತಿಲ್ಲ ನಂಗೆ ಕರೆಕ್ಟಾಗಿ. ಓಕೆ, ನೀವು ಆವ್ರೇಜ್ ಸ್ಟೂಡೆಂಟಾ ಇಲ್ಲ ನೀವು ಹಿಂಗೆ ಕ್ಲಾಸಲ್ಲಿ ಹೆಂಗೆ ತೆಗಿತೀರಾ? ಟಾಪರ ಏನು? ಇಲ್ಲ, ಬಿಲೋ ಆವ್ರೇಜ್. ನನಗೆ ನೀವು ಉತ್ತರ ಕೊಡೋದ್ರಲ್ಲೇ ಗೊತ್ತಾಗ್ತಾ ಇದೆ. ಕ್ವೆಶನ್ಸ್ ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ನೀವು ಬನ್ನಿ, ನಾ ಹುಡುಗಿ ತೋರಿಸ್ತಾ ಇಲ್ಲ, ಬನ್ನಿ ಹೇಳಿ ಉತ್ತರನ. ಉತ್ತರ ಗೊತ್ತಿಲ್ಲ, ಏನೋ ನೋಡಕ್ ಬರಲ್ಲ ಅವರು, ನಾವೇ ನೋಡಕ್ ಹೋಗ್ಬೇಕು. ಯಾಕೆ ಬರಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಏನೋ ಅವ್ರು ನೋಡಕ್ ಇಷ್ಟ ಇರಲ್ವೇನೋ, ಅದಕ್ಕೆ ಫೋಟೋ ನೋಡ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟಿರ್ತಾರೇನೋ. ಓಕೆ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಪ್ರಕಾರ ಹುಡುಗಿ ಮದುವೆ ಆದಮೇಲೆ ತವ್ರ ಮನೆ ಬಿಟ್ಟು ಮನೆಯೆಲ್ಲ ಬಿಟ್ಟು ಗಂಡಿನ ಮನೆಗೆ ಬರ್ತಾಳೆ. ಅದೇ ಥರ ಗಂಡು ಮದುವೆ ಆದಮೇಲೆ ಹುಡುಗಿ ಮನೆಗೆ ಹೋಗಿ ಸಂಸಾರ ಮಾಡಿದ್ರೆ, ಅವ್ನ ಫ್ಯಾಮಿಲಿ ಬಿಟ್ಟು ಹುಡುಗಿ ಮನೆಗೆ ಹೋಗಿ ಸೆಟಲ್ ಆದರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಏನಂದರೆ ಸ್ವಲ್ಪ ಮಾನ ಮರ್ಯಾದೆ ಬಿಡಬೇಕು, ಅವ್ರ ಮನೆ ಕೆಲಸ ಒಂಥರ ಇರಬೇಕು. ಅದಕ್ಕೆ ತಾನೇ ಎಲ್ಲ ಇವಾಗೆಲ್ಲ ಇದ್ದಾರಲ್ಲ, ಆ ಥರನೂ ಇದ್ದಾರಲ್ಲ. ಒಂದು 10 ಜನ ಅಲ್ಲಿ, ಅವಾಗ ಒಂದು 2 ಜನ ಆ ಥರ ಇದ್ದರು, ಇವಾಗ ಒಂದು 4-5 ಜನ ಹಂಗಿದ್ದಾರೆ. ಬಟ್ ನಮ್ಮ ಗಂಡಸರಿಗೆ ಸ್ವಲ್ಪ ಇದು ಜಾಸ್ತಿ, ಹಂಗೆ ಯಾರು ಹೋಗಲ್ಲ. ಚೆನ್ನಾಗಿರೋರು ಕಷ್ಟ ಆದರೂ ಸರಿ ಸಪ್ರೇಟಾಗಿ ಮನೆಗೆ ಕರ್ಕೊಂಬಂದು ಬೇರೆ ಮನೆ ಮಾಡಿ ಅಲ್ಲಿಟ್ಕೊಂಡು ಜೀವನ ಮಾಡ್ತಾರೆ. ಅದೇ ನಮ್ಮ ಗಂಡಸರು. ಹಂಗಿದ್ರೆ ನೀವು ಹೇಳಿದ್ರಿ ಮನ ಮರ್ಯಾದೆ ಬಿಟ್ಟು ಹೋಗಬೇಕು ಅಂತೆಲ್ಲ ಅಂತ. ಹಂಗಿದ್ರೆ ಹುಡುಗಿ ಮನ ಮರ್ಯಾದೆ ಬಿಟ್ಟು ಬರ್ತಾಳ? ಹಂಗಲ್ಲ ರೀ, ಅದು ತವ್ರ ಮನೆಯಿಂದ ಬರೋದು ಅದೊಂದು. ಇವಾಗ ಮೊನ್ನೆ ಬಂದಿಲ್ವಲ್ಲ, ರಾಜರ ಕಾಲದಿಂದ ಹಂಗೆ ಬರ್ತಿದಾರಲ್ಲ ಅವರು. ಇವಾಗ ದೇಶ ಬಿಟ್ಟೇ ಬರ್ತಾರೆ. ರಾಜರ ಕಾಲದಿಂದ ಹಂಗೆ ಅಲ್ವಾ. ಇವಾಗ ಸೀತಾನು ಬಿಟ್ಟು ಬಂದಿದೆ. ಹಾಂ, ಹೋಗ್ಲಿ ಬಿಡಿ, ವಾಪಸ್ ಬನ್ನಿ. ಈ ಲೋಕಕ್ಕೆ ತುಂಬಾ ಹಿಸ್ಟ್ರಿ ಹಿಂದೆ ಹೋಗ್ಬಿಟ್ರಿ, ವಾಪಸ್ ಬನ್ನಿ. ಬಂದೆ ಹೇಳಿ. ಓಕೆ, ಒಗಟ್ ಕೇಳ್ತೀನಿ ಫೈನಲ್ ಆಗಿ. ಅನ್ನ ಮಾಡಕ್ಕಾಗದೇ ಇರೋ ಅಕ್ಕಿ ಯಾವುದು? ಬಾಸ್ಮತಿ ಅಕ್ಕಿ. ಅದು ಅಕ್ಕಿನೇ. ಅನ್ನ ಮಾಡಕ್ಕಾಗದೇ ಇರೋ ಅಕ್ಕಿ ಯಾವುದು?
ಯಾಲಕ್ಕಿ ಏಲಕ್ಕಿ. ಯಾಲಕ್ಕಿ ಉತ್ತರ ಯಾರು ಹೇಳ್ಕೊಟ್ರು? ಬನ್ನಿ ಬನ್ನಿ, ಉತ್ತರ ಹೇಳ್ಕೊಟ್ಟಿದ್ದು ಯಾರು? ಉತ್ತರ ಹೆಂಗ್ ಗೊತ್ತಾಯ್ತು ನಿಮಗೆ? ಐ ಮೀನ್ ಏಲಕ್ಕಿನೇ ಅಂತ ಹೆಂಗೆ ಗೆಸ್ ಮಾಡಿದ್ರಿ? ಅದು ಅಕ್ಕಿ ಅಲ್ವಾ, ರೇಮಿಂಗ್, ಅದಕ್ಕೆ ಹೇಳಿದೆ ನಾನು. ಅಕ್ಕಿ ಏಲಕ್ಕಿ ರೇಮಿಂಗ್ ಅಲ್ವಾ, ಅದಕ್ಕೆ ನನಗೆ ಹೇಳಿದೆ. ಬೇರೇನೋ ಆಗ್ಬೋದಿತ್ತಲ್ಲ, ಅವಲಕ್ಕಿ ಆಗ್ಬೋದಾಗಿತ್ತು. ಅದು ಮೈಂಡಿಗೆ ಬಂದಿಲ್ಲ ಮ್ಯಾಮ್.